ಸ್ವಾತಂತ್ರ್ಯ ಉದ್ಯಾನವನ ಆವರಣದಲ್ಲಿ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟಗಳ ಸಂಘಟನೆಯಿಂದ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯವರ ತೇಜೋವಧಿ ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸುತ್ತಿರುವ ಬಿಜೆಪಿ ಜೆಡಿಎಸ್ ಕುತಂತ್ರಗಳನ್ನು ವಿರೋಧಿಸಿ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ರಾಜಭವನ ಚಲೋ ಪ್ರತಿಭಟನೆ. ಒಕ್ಕೂಟ ಅಧ್ಯಕ್ಷರಾದ ರಾಮಚಂದ್ರ, ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷರಾದ ಮಾವಳ್ಳಿ ಶಂಕರ್, ವಿಧಾನ ಪರಿಷತ್ ಸದಸ್ಯರಾದ ನಾಗರಾಜ್ ಯಾದವ್, ಮಾಜಿ ಮಹಾಪೌರರಾದ ಜೆ ಹುಚ್ಚಪ್ಪ, ಮಂಜುನಾಥ್ ರೆಡ್ಡಿ, ರಘುನಾಥ್ ನಾಯ್ಡು ಅವರು, ಮಾಜಿ ಉಪಮಹಾಪೌರರಾದ ಎಲ್ ಶ್ರೀನಿವಾಸ್, ಮಾಜಿ ಆಡಳಿತ ಪಕ್ಷದ ನಾಯಕರುಗಳಾದ ಎಂ ಶಿವರಾಜು, ಉದಯ್ ಶಂಕರ್, ಸತ್ಯನಾರಾಯಣ್, ಜಯನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎನ್ ನಾಗರಾಜು, ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಜೆ ಕೃಷ್ಣಮೂರ್ತಿ, ರಾಜಾಜಿನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಎನ್ ವೆಂಕಟೇಶ್, ರಾಜಾಜಿನಗರ ವಿಧಾನಸಭಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ರಾಧಾಕೃಷ್ಣರವರು ಮತ್ತು ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳ ಬಳಗ ಅಧ್ಯಕ್ಷರಾದ ಮಂಜುನಾಥ್ ಹಾಗೂ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರ ಅಭಿಮಾನಿಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಭಾಗವಹಿಸಿದ್ದರು. ಮಧುಗಿರಿ ತಾಲೂಕು ಯಾದವ ಸಂಘದಿಂದ ನಾವು ಇಷ್ಟು ಜನ ಪದಾಧಿಕಾರಿಗಳು ಮುಖಂಡರು ಎಲ್ಲ ಬಂದಿದ್ದೀವಿ. ನಾವು ಸಿದ್ದರಾಮಯ್ಯ ಪರ ಇದು ರಾಜಭವನ ಚಲೋ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಆದ್ದರಿಂದ ಸಿದ್ದರಾಮಯ್ಯಗೆ ಕೈ ಬಲಪಡಿಸೋಸ್ಕರ ಹಿಂದುಳಿದ ನಾಯಕಗಳು ಧೀಮಂತ ನಾಯಕ ಸಿದ್ದರಾಮಯ್ಯವರಿಗೆ ಬೆಂಬಲ ಸೂಚಿಸೋಕ್ಕೆ ನಾವು ಮಧುಗಿರಿ ತಾಲೂಕು, ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿಂದ ಯಾದವ ಸಂಘದಿಂದ ಬಂದಿದ್ದೀವಿ. ಶಿವಣ್ಣ ಅಂತ ಮಲ್ನಾಯಕನಹಳ್ಳಿ ಗೊಲ್ಲರಟ್ಟಿ ಮಧುಗಿರಿ ತಾಲೂಕು. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಇವರು ರಾಜ್ಯಪಾಲರು ಏನು ಈ ರೀತಿಯಲ್ಲಿ ಕುಹಕಿಗಳ ಮಾತು ಕೇಳಿಬಿಟ್ಬಿಟ್ಟು ಈ ಒಂದು ಲೆಟರ್ ಕಳಿಸ್ಕೊಟ್ಟಿದ್ದಾರಲ್ಲ, ಅವರು ಆತ್ಮನ ವಿಮರ್ಶೆ ಮಾಡ್ಕೋಬೇಕು, ಅವರ ಹೃದಯವನ್ನು ಮುಟ್ಕೊಂಡು ನೋಡ್ಕೋಬೇಕಾಗಿ ಬರುತ್ತೆ. ಯಾಕೆಂದರೆ ಇದು ಸಿದ್ದರಾಮಯ್ಯ ಸಾಹೇಬ್ರಿಗೆಲ್ಲ ಇವರು ಕಳಿಸಿರೋದು ಕರ್ನಾಟಕದ ಜನತೆಗೆ ಕಳಿಸಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ಇವತ್ತು ಕೇವಲ ಒಂದು ಜಾತಿಗೆ ಸೀಮಿತವಾದಂಥವರಲ್ಲ. ಸಿದ್ದರಾಮಯ್ಯ ಸಾಹೇಬರು ಯಾರು ತುಳಿತುಕೊಳ್ಪಟ್ಟಂಥ ಒಬ್ಬ ವ್ಯಕ್ತಿ ಇದ್ದಾನೆ, ಯಾರು ಈ ರಾಜ್ಯದಲ್ಲಿ ತುಳಿತುಕೊಳ್ಪಟ್ಟಿದ್ದಾರೆ, ಬಡವರಿದ್ದಾರೆ, ದಲಿತರಿದ್ದಾರೆ, ಇವತ್ತು ಹೀನಾಯವಾಗಿ ಅವರು ಊಟ ವಸತಿ ಅನ್ನ ಆಹಾರಕ್ಕೆ ಇಲ್ದಂಥವ್ರು ಇಂಥವ್ರ ಕೂಗಾಗಿದ್ದಾರೆ. ಇಂಥವ್ರು ಕೂಗಾಗಿರೋ ಸಂದರ್ಭದಲ್ಲಿ ಈ ರಾಜ್ಯಪಾಲರು ಯಾರೋ BJP ಅವ್ರದ್ದು, ಈ ದಳದವ್ರದ್ದು, ಈ ಹೂಬ್ಲೆಟ್ ವಾಚನ್ನು ದೊಡ್ಡದ ವಿಷಯ ಮಾಡಿದಂಥ ಅಂಥ ವ್ಯಕ್ತಿಗಳದ್ದು ಇಂಥವ್ರನ್ನ ಈ ಕುಹಕಿಗಳ ಮಾತು ಕೇಳಿಬಿಟ್ಬಿಟ್ಟು ಇವತ್ತು ಈ ರಾಜ್ಯಪಾಲರು ತನ್ನ ಈ ಸಂವಿಧಾನದ ತವರ ಈ ಹುದ್ದೆನೇ ಅರ್ಥ ಮಾಡ್ಕೊಂಡೇನೆ ಈ ಒಂದು ಲೆಟರ್ ಕಳಿಸಿರೋದು ನಮಗೆಲ್ಲ ಶೇಮ್. ಈ ಕರ್ನಾಟಕ ರಾಜ್ಯದ ಜನತೆಗೆ ಶೇಮ್. ದಯಮಾಡಿ ರಾಜ್ಯಪಾಲರೇ, ತಮಗೇನಾದರೂ ಹೃದಯ ಅನ್ನೋದಿದ್ದರೆ ಕೂಡಲೇ ಈ ರಾಜ್ಯಕ್ಕೆ, ಈ ದೇಶಕ್ಕೆ ನೀವು ಅನ್ಯಾಯ ಮಾಡಿದ್ದೀರಾ ಅಂತಂದು ಹೇಳ್ಬಿಟ್ಟು ಹೇಳಿ ನೀವು ಅರ್ಥ ಮಾಡಿಕೊಂಡು ಈ ಕೂಡಲೇ ಈ ರಾಜಭವನದಿಂದ ತಾವೇ ಸ್ವತಃನ ದಯವಿಟ್ಟು ನಿಮ್ಮ ರಾಜ್ಯಕ್ಕೆ ಹೋಗ್ತಿರೋ, ನಿಮ್ಗೆಲ್ಲ ಅವಕಾಶ ಇದೆಯೋ ಒಳ್ಳೆ ರೀತಿಯಲ್ಲಿ ಸರಳಕ್ಕೆ ಅಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೇಳಿ ನಾನು ಮನವಿ ಮಾಡ್ಕೊಳ್ತಿದ್ದೀನಿ. ಹಾಗೆ ಮುಂದುವರೆದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಏನಿದ್ದಾರೆ, ಈ ದೇಶದ ಸಂವಿಧಾನವನ್ನು ಅರ್ಥ ಮಾಡ್ಕೊಂಡ್ರವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಏನು ಅಂತಕ್ಕಂಥ ರಕ್ತಗತ ಮಾಡ್ಕೊಂಡಿದ್ದಾರೆ. ಆ ನಂತರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ದೇವರಾಜು ಅರಸವರು ಏನಿದ್ದಾರೋ ಆ ನಡೆಯನ್ನು, ಆ ನೆಲೆಗಟ್ಟನ್ನು ಆ ರಕ್ತಗತ ಮಾಡ್ಕೊಂಡು ಇವತ್ತು ದಲಿತರ, ತುಳಿತುಕೊಳ್ಪಟ್ಟಂಥ ರೈತರ, ಪ್ರತಿಯೊಬ್ಬ ಜಾತಿ ಗೊತ್ತೇ ಇಲ್ಲದಂಥ ವ್ಯಕ್ತಿಗಳು ಸಿದ್ದರಾಮಯ್ಯನವರು ಇವರ ಏಳಿಗೆಗಿರ್ತಕ್ಕಂಥವ್ರನ್ನ, ಇವರ ಆಡಳಿತನ ಕಿತ್ಕೊಂಡು ಈ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ವ್ಯವಸ್ಥೆ ರೀತಿಯಲ್ಲಿ ನಾವು ಕೇವಲ ರಾಜಕೀಯ ಚುಕ್ಕಾಣ ಹಿಡಿಬೇಕು, ಅಧಿಕಾರ ನಾವು ದಾಹದಿಂದ ಅಧಿಕಾರನ ಎಂಜಾಯ್ ಮಾಡಬೇಕು ಅಂತಂದೇಳಿ ಇವತ್ತಿನ BJP ಸರ್ಕಾರ, ಇವತ್ತಿನ ಇಲ್ಲೀಗಲ್ ಹೊಂದಾಣಿಕೆ ಮಾಡ್ಕೊಂಡಿರ್ತಕ್ಕಂಥ ದಳದ ಸರ್ಕಾರ, ಇದ್ರ ವಿರುದ್ಧ ನಾವೆಲ್ಲರೂ ಸಹ ಒಕ್ಕೊರಲಿಂದ ಮಧುಗಿರಿ ಕ್ಷೇತ್ರದ ಜನತೆ ಏನಿದ್ದೇವೆ, ನಮ್ಮ ಸಮುದಾಯ ಯಾದವ ಸಮುದಾಯ, ಈ ಸಮುದಾಯದ ಜನತೆ ಏನಿದ್ದೇವೆ.